ಭಾರತ ಸರ್ಕಾರವು ಶಿಕ್ಷಣ ಸಾಲ ಪಡೆದ ವಿದ್ಯಾರ್ಥಿಗಳಿಗೆ ಸಬ್ಸಿಡಿ ಬಿಡುಗಡೆ ಮಾಡಿದೆ. ಈ ಸಬ್ಸಿಡಿ ಸೆಸ್ ಸೆಂಟ್ರಲ್ ಸೆಕ್ಟರ್ ಇಂಟರೆಸ್ಟ್ ಸಬ್ಸಿಡಿ ಯೋಜನೆಯಡಿ ನೀಡಲಾಗುತ್ತದೆ. ಇದರಲ್ಲಿ ನಿಮಗೆ ಸಾಲದ ಬಡ್ಡಿಗೆ ಹಣ ಸಿಗುತ್ತದೆ. ನಿಮಗೆ ಎಷ್ಟು ಸಬ್ಸಿಡಿ ಮಂಜೂರಾಗಿದೆ ಎಂದು ತಿಳಿಯಲು ಸೆಸ್ ಪೋರ್ಟಲ್ಗೆ ಹೋಗಿ ಅಥವಾ ವಿವರಣೆಯಲ್ಲಿ ನೀಡಿರುವ ಲಿಂಕ್ ಕ್ಲಿಕ್ ಮಾಡಿ. ಅಲ್ಲಿ ಪೋರ್ಟಲ್ನ ಹೋಮ್ಪೇಜ್ ತೆರೆದಿತು. ಸ್ಟೂಡೆಂಟ್ ಲಾಗಿನ್ ಮೇಲೆ ಕ್ಲಿಕ್ ಮಾಡಿ. ಲಾಗಿನ್ ಆದ ನಂತರ ನೀವು ಸಾಲ ಪಡೆದಿರುವ ಬ್ಯಾಂಕನ್ನು ಆಯ್ಕೆ ಮಾಡಿ. ಇಲ್ಲಿ ಪ್ರಮುಖ ರಾಷ್ಟ್ರೀಯ ಬ್ಯಾಂಕ್ಗಳ ಪಟ್ಟಿ ಮಾತ್ರ ಲಭ್ಯವಿರುತ್ತದೆ. ಸಾಬೀತಾಗಿ ಎಲ್ಲಾ ಮಾಹಿತಿಯನ್ನು ನಿಖರವಾಗಿ ನಮೂದಿಸಿ. ತಪ್ಪು ಮಾಡಿದರೆ ಲಾಭ ಪಡೆಯಲು ತೊಂದರೆ ಉಂಟಾಗಬಹುದು. ಈ ಪ್ರಕ್ರಿಯೆ ಸಂಪೂರ್ಣ ಡಿಜಿಟಲ್ ಆಗಿದ್ದು ನೀವು ಮನೆಯಿಕೊಂಡು ಸಹ ಮಾಡಬಹುದು. ನಂತರ ನಿಮ್ಮ ಲೋನ್ ಅಕೌಂಟ್ ನಂಬರ್ ನಮೂದಿಸಿ. ಎಚ್ಚರಿಕೆಯಿಂದ ತಪ್ಪು ಮಾಡದೆ ಕ್ಯಾಪ್ಚಾ ಭರ್ತಿ ಮಾಡಿ. ನಂತರ ಸರ್ಚ್ ಬಟನ್ ಮೇಲೆ ಕ್ಲಿಕ್ ಮಾಡಿ. ನಂತರ ನೀವು ನಿಮ್ಮ ಸಾಲದ ವಿವರಗಳನ್ನು ನೋಡಬಹುದು. ಅಕೌಂಟ್ ನಂಬರ್, ಎಫ್ಟ್ ಕೋಡ್, ಶಾಖೆಯ ಹೆಸರು, ಶಾಖೆ ಕೋಡ್ ಮತ್ತು ನಿಮಗೆ ಮಂಜೂರಾದ ಸಬ್ಸಿಡಿ ಮೊತ್ತ. ಈ ಸಬ್ಸಿಡಿಯನ್ನು ಪಡೆಯಲು ವಿದ್ಯಾಲಕ್ಷ್ಮಿ ಡಿಜಿಟಲ್ ರೂಪಾಯಿ ಆಪ್ ಅನ್ನು ಪ್ಲೇ ಸ್ಟೋರ್ ಅಥವಾ ಆಪ್ ಸ್ಟೋರ್ನಿಂದ ಡೌನ್ಲೋಡ್ ಮಾಡಿ. ನಿಮ್ಮನ್ನು ನೋಂದಾಯಿಸಿ, ವಾಲೆಟ್ ಸಕ್ರಿಯಗೊಳಿಸಿ. ಕೆಲವೇ ಗಂಟೆಗಳಲ್ಲಿ ಹಣ ಕ್ರೆಡಿಟ್ ಆಗುತ್ತದೆ. ನೀವು ವಾಲೆಟ್ನಲ್ಲಿ ಕ್ರೆಡಿಟ್ ಆದ ಹಣವನ್ನು ನೋಡಬಹುದು. ದಯವಿಟ್ಟು ಗಮನಿಸಿ, ಈ ಮೊತ್ತವನ್ನು ಕೇವಲ ನಿಮ್ಮ ಸಾಲ ಖಾತೆಗೆ ಮಾತ್ರ ವರ್ಗಾಯಿಸಬಹುದು, ವೈಯಕ್ತಿಕ ಉಪಯೋಗಕ್ಕೆ ಬಳಸಲಾಗುವುದಿಲ್ಲ. ಹೀಗೆಯೇ ನೀವು ಎಲ್ಲ ಶೀಘ್ರ ಅಪ್ಡೇಟ್ಗಳನ್ನು ಪಡೆಯುತ್ತೀರಾ ಮತ್ತು ಹೊಸ ಯೋಜನೆಗಳ ಬಗ್ಗೆ ಮೊದಲೇ ತಿಳಿದುಕೊಳ್ಳುತ್ತೀರಾ. ನಿಮ್ಮ ಗೆಳೆಯರಿಗೆ ಕೂಡ ಈ ಮಾಹಿತಿ ಹಂಚಿ, ಅವರು ಸಹ ಲಾಭ ಪಡೆಯಬಹುದು. ಹೆಚ್ಚಿನ ವಿಡಿಯೋಗಳು ಮತ್ತು ಅಪ್ಡೇಟ್ಗಳಿಗಾಗಿ ಸಬ್ಸ್ಕ್ರೈಬ್ ಮಾಡೋದನ್ನು ಮರೆಯಬೇಡಿ. ಯಾವುದೇ ಪ್ರಶ್ನೆಗಳಿದ್ದರೆ ಕೆಳಗೆ ಕಾಮೆಂಟ್ ಮಾಡಿ.